ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹ್, ನಾನು ಪಿಂಕಿ ಬೇಬಿನ್ ಕರ್ಕೊಂಡೋದ್ರೆ ನೀನ್ ಹೆಂಗ್ ಬತ್ತೀಯ ಅಂತಾರ. ನೋಡಮ್ಮಿ, ಇಷ್ಟು ದಿನ ನಿನ್ನ ಗಾಡಿಲಿ ಕೂರ್ಸ್ಕೊಂಡು ಮೆರ್ಸಿದೆಲ್ಲ ಆಯ್ತು. ಇನ್ನೇನಿದ್ರು ನಮ್ ಜರ್ನಿ ಸ್ಟಾರ್ಟ್. ನೀನ್ ಬೇಕಾದ್ರೆ ಬಸ್ಸಲ್ಲೋ ಇಲ್ಲ ನಟರಾಜ ಸರ್ವಿಸ್ ಅಲ್ಲಿ ಬಾ ಬೇಬಿ. ಹೋಗದ ಬರ್ಲಾ ಮುಟ್ಟೆ? ಬಾಯ್ ಬಾಯ್ ಮುಟ್ಟೆ. ನನ್ ಹಿಡ್ಕೊಂಡತ್ತ ಬೇಬಿ. ಹೋಗೋಣ. ನೀನ್ ನನ್ನ ಬಿಟ್ಟು ಹೋಗ್ತೀಯ ಅಂತ ಗೊತ್ತಿತ್ತು ಸೀನಾ, ಆದ್ರೆ ಇಷ್ಟು ಬೇಗ ಹಿಂಗ್ ಬಿಟ್ಟು ಹೋಗ್ತೀಯ ಅಂತ ಗೊತ್ತಿರ್ಲಿಲ್ಲ. ಬೇಬಿ, ಹೇಳು ಬೇಬಿ. ನೀನ್ ಗಂಡ್ಸಾಗ್ಬಿಟ್ಟೆ ಕಣೋ ಸೀನಾ. ನಿಂಗೇನ್ ಮೆಂಟ್ಲಾ? ಸ್ವಲ್ಪ ದಿನಕ್ಕೆ ಮುಂಚೆ ನಾನು ಗಂಡ್ಸಲ್ಲ ಅಂತೀಯ, ಇವಾಗ ನೋಡ್ರೆ ಗಂಡ್ಸು ಅಂತೀಯ. ನಾನು ಗಂಡ್ಸು ಅಲ್ವಾ? ಕ್ಲಾರಿಟಿ ಕೊಟ್ಟು. ಇವತ್ ನಾನೇ ಹೇಳ್ತಿದ್ದೇನಲ್ವಾ, ನೀನ್ ಗಂಡ್ಸು ಅಂತ ಒಪ್ಕೊಂತೀನಿ ಸೀನಾ. ಮಹಾರಾಣಿ ಅವರೇ, ನಿಮ್ಮ ಈ ದೃಢ ನಿರ್ಧಾರವನ್ನು ವೇಗವಾಗಿ ಬದಲಾಯಿಸಲು ಕಾರಣವೇನು? ಶಿವಣ್ಣನ್ ತಂಗಿ ರಶ್ಮಿ, ಅವಳನ್ನ ಯಾರಾದ್ರೂ ನೋಡಿದ್ರೇನೆ ಮೈ ಮೂಳೆ ಎಲ್ಲ ಮುರಿದೋಗುತ್ತೆ. ಅಂತದ್ರೊಳಗೆ ಡಿವೋರ್ಸ್ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ಯಲ್ವಾ, ಮೆಚ್ತೆ ಕಣೋ ನಿನ್ನ. ನೀನನ್ನ ಮೆಚ್ಕೊಳ್ಳೇಬೇಕು. ನನ್ಗಿರೋ ಧೈರ್ಯ ಇಡೀ ಮಾರಿಗುಡಿಲ ಯಾರಿಗೂ ಇಲ್ಲ. ಈ ಸೀನಾ ಅಂದ್ರೆ ಯಾರು? ಬೈಕೆ ಭಯ ಬರ್ಸೋ ಮಗ ನಾನು. ಭಯ ಅನ್ನೋ ಪದ ನನ್ ಡಿಕ್ಷನರಿಲಿ ಇಲ್ವೇ ಇಲ್ಲ. ನಾನೊಂಥರ ಹೆಂಗೆ ಅಂದ್ರೆ, ಈ ಅಳಗುಳಿ ಮನೇಲಿ ಕೇರಂ ಬೋರ್ಡ್ ಆಡೋನು, ಸ್ಮಶಾನದ ಗೋರಿ ಮೇಲೆ ಲಗೋರಿ ಆಡ್ಯ ನನ್ ಮಗ. ಆದ್ರೂ ಅವಾಗ ಎದುರ್ಕೋತೀನಿ. ಅದೇನೋ ಗೊತ್ತಿಲ್ಲ ಬೇಬಿ, ನೀನ್ ನನ್ ಜೊತೆ ಇದ್ರೆ ಯಾಕಿಷ್ಟ ಧೈರ್ಯ ಬಂದ್ಬಿಡುತ್ತೆ. ಆದ್ರೂ ನನ್ಗೊಂದ್ ಡೌಟು. ಏನೋ? ಇವಾಗ ರಶ್ಮಿ ಬರ್ತಾಳೆ, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ತಾಳೆ. ನಾವಿಬ್ರು ಮದ್ವೆ ಆಗ್ತೀವಿ. ಆಗ್ತೀವಿ. ಪ್ಲೀಸ್ ಕಂಟಿನ್ಯೂ. ಸಾರಿ. ಏಯ್, ಪೂರ್ತಿ ಹೇಳೋರ್ಗು ಕೇಳಿಸ್ಕೊಳ ಪೆಕ್ರ. ಈ ಪೆಕ್ರ ಗಿಕ್ರ ತಿಕ್ಲಾ ಪುಕ್ಲಾ ಅನ್ನೋದ್ನೆಲ್ಲ ಇವತ್ತು ಎಷ್ಟ್ ಬೇಕಷ್ಟು ಕರ್ಕೊಬಿಡು. ನಾಳೆಯಿಂದ ನಿನ್ನ ನೆಂಟಿ ಆಯ್ತಿಯಲ್ಲ, ಅವಾಗ ಗಂಡುಂಗೆ ಮರ್ಯಾದೆಯಿಂದ ಪ್ರೀತಿಯಿಂದ ಕರಿಬೇಕು, ಆಯ್ತಾ? ಏನಂತ? ಏನಂದ್ರೆ, ಯಜಮಾನ್ರೆ, ಗುರುಗಳೇ, ಸ್ವಾಮಿಗಳೇ, ಹೇ ಪ್ರಭು ಹರಿಕೃಷ್ಣ ಜಗನ್ನಾಥ್ ಪ್ರೇಮಾನಂದ್ ಏ ಕ್ಯಾ ಹೂವ ಅಂತ ಪ್ರೀತಿಯಿಂದ ನೋಡ್ಕೋಬೇಕು, ಆಯ್ತಾ? ಆಸೆ ನೋಡು. ಇವತ್ತು ಆಸೆ, ನಾಳೆ ನಿನ್ ಕೈಯಿಂದ ದೋಸೆ. ಈ ಮೂಟೆ ಯಾಕೆ ಏನೂ ಬಂದಿಲ್ಲ? ಏ ಸೀನಾ, ಅವಳಿಗೆ ನಂತರ ಬಾಯ್ ಫ್ರೆಂಡ್ ಇದ್ದಾನೇನೋ ಬೈಕಲ್ಲಿ ಕರ್ಕೊಂಬರಕ್ಕೆ. ಮೊದ್ಲೇ ದಪ್ಪ ದೇಹ, ನಡ್ಕೊಂಡು ಉಳ್ಕೊಂಡು ಬಸ್ ಹಿಡ್ದು ಬರ್ಬೇಕಲ್ವಾ? ಕರೆಕ್ಟ್. ಆದ್ರೂ ನನ್ಗೊಂದ್ ಡೌಟು. ಏನದು? ಅವಳು ನಿಜವಾಗ್ಲೂ ಸೈನ್ ಹಾಕ್ತಾಳೇನೋ? ಟೌಗಿ ಮಾಡ್ತಿಲ್ಲ ತಾನೆ? ಇಲ್ಲ ಬೇಬಿ, ಅವಳೇ ನನ್ನ ಬಲವಂತವಾಗಿ ಕರ್ಕ ಬಂದಿದ್ದು. ನಾನು ಕೇಳದೆ ಬೇಬಿ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ನನ್ಗೆ ಸೀನಾ ನೀನ್ ಚೆನ್ನಾಗಿರ್ಬೇಕು, ನಿನ್ ಖುಷಿನೇ ನನ್ ಖುಷಿನೇ ಅಂತ ಹೇಳಿದ್ಲು. ಇಲ್ಲ ಅಂದ್ರೆ ಆ ಬೊಂಡೆನ ನಾನ್ ಬೊಕ್ಸಿ ಕರ್ಕೊಂಬರಕಾಯ್ತದ? ನಮ್ ತಾಯಿನಗ್ಲು ಆಗಲ್ಲ. ಸೀನಾ, ಅವಳು ಹೇಗಿದ್ರು ಬಂದ್ ಸೈನ್ ಹಾಕ್ತಾಳೆ. 6 ತಿಂಗಳಲ್ಲಿ ಡಿವೋರ್ಸ್ ಆಗುತ್ತೆ. ನಾವ್ ಹೇಗಿದ್ರು ಜೊತೆಲೇ ಇದೀವಿ. ನನ್ನ ಮದ್ವೆ ಮಾಡ್ಕೊಂಡ್ಬಿಡೋ. ತಗೊಳ್ಳೋ, ತಾಳಿ ಕಟ್ಟು. ಬೇಬಿ, ಏನ್ ಹೇಳ್ತಿದ್ಯಾ? ಇರೋದ್ನೇ ಕಣೋ ಹೇಳ್ತಿರೋದು. ಅವಳು ಬರೋದೊಳಗಡೆ ತಾಳಿ ಕಟ್ಟು. ಅವಳು ಹೇಗಿದ್ರು ಸೈನ್ ಹಾಕ್ತಾಳಲ್ವಾ, ತಗೋ ತಾಳಿನ. ಮಾತ್ ಕೇಳು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಏನೋ ಆಗಿದೆ ನಿನ್ಗೆ? ಯಾಕೆ ಹಿಂಗಾಡ್ತಿದ್ಯಾ? ಇನ್ನೇನ್ ಸೈನ್ ಹಾಕ್ತಾಳ್ ತಾನೆ? ಅವ್ರ ತಾಯಿ ಸತ್ಯಾಗ್ಲೂ ಆಗ್ತೀನಂತ ಹೇಳವಳೆ. ಮತ್ತೆ ಬಾ, ತಾಳಿ ಕಟ್ಟು. ಹಂಗಲ್ಲ ಬೇಬಿ, ಅವಳು ಈಗ ನಮಗ್ ಮಾತು ಕೊಟ್ಟವಳೆ ಅಂದ್ಮೇಲೆ ನಾವ್ ಆ ಮಾತನ್ನ ಉಳಿಸ್ಕೋಬೇಕಲ್ವಾ? ಏನು ನ್ಯಾಯ ಮಾತಾಡ್ತಿದ್ಯಾ? ನ್ಯಾಯ ಅಂದ್ರೆ ನ್ಯಾಯ, ನಮ್ ಮಂಡ್ಯ ಐಕಳು ನ್ಯಾಯ. ನಾನು ಕರೆಕ್ಟಾಗೆ ಮಾತಾಡ್ತಿದ್ದೀನಿ ಬೇಬಿ. ಆದ್ರೂ ಸರಿ, ನಿನ್ ದಾರಿಲೇ ಬರ್ತೀನಿ. ನಿನ್ ಪ್ರಕಾರ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ತಾನೆ? ಇದು ನಮ್ ತಾಯಿ ಹೆಣ್ಣಿಗ್ಲು ಕರೆಕ್ಟು. ಇದು ಸರಿಯಾದ ಉತ್ತರ. ನಿನ್ ಸರಿಯಾದ ಉತ್ತರಕ್ಕೆ ನನ್ ಚಪ್ಪಲಿ ಸಿಗಾಕ. ಬೇಬಿ, ವಾಟ್ ಹ್ಯಾಪನ್ಡ್? ವೈ ಆರ್ ಯು ಸೋ ಹಂಗ್ರಿ? ಐ ಕಾಂಟ್ ಅಂಡರ್ವೇರ್. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್. ಲೋ, ಅವಾಗ ನಿನ್ನ ದೊಡ್ಡ ಗಂಡಸು ಅನ್ಕೋತೀನಲ್ಲ, ಅದ್ ನನ್ ತಪ್ಪು. ನನಗೊಂದು 5 ನಿಮಿಷ ಟೈಮ್ ಕೊಡ್ತೀಯಾ? ಪಕ್ಕದಲ್ಲೇ ಆಸ್ಪತ್ರೆ ಐತೆ, ಅಲ್ಲಿ ಹೋಗ್ಬಿಟ್ಟು ನಾನು ಗಂಡ್ಸು ಅಲ್ವ ಅಂತ ಚೆಕ್ ಮಾಡಿಸ್ಕೊಂಡು ರಿಪೋರ್ಟ್ ತಗೋ ಬರ್ತೀನಿ. ಆಗ್ಲಾರೋ ನಂಬ್ತೀಯಾ?
ಇನ್ನೇನ್ ಬೇಬಿ, ಇವಾಗ ಗಾಡಿಲಿ ಬತ್ತಾನ ಗಂಡ್ಸು ಅಂತೀಯ, ಇವಾಗ ನೋಡ್ರೆ ಗಂಡ್ಸಲ್ಲ ಅಂತೀಯ. ಇನ್ನೇನೋ ಮಾಡ್ಲಿ ನಾನು? ಆ ರಶ್ಮಿ ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಅಂತ ಹಠ ಮಾಡ್ತಿರೋ ನೀನು ನನಗ್ ಕೊಟ್ಟಿರೋ ಮಾತನ್ನ ಯಾಕೆ ಉಳಿಸ್ಕೋತಿಲ್ಲ? ಅದು ಯಾವ ಮಾತು ಹೇಳು, ಈ ನನ್ನ ಸ್ಮೃತಿ ಪಟಾಳದಿಂದ ಅದು ನೆನ್ಪೆ ಆಗ್ತಿಲ್ವಲ್ಲ. ಲೋ ಬೇಕುಪ್ಪ, ಪಿಂಕಿ ಬೇಬಿ ನೀನೇ ಎಲ್ಲ, ನೀನೇ ನನ್ ಬೆಲ್ಲ ಅಂತ ಅಂದಿದೆ ಅಲ್ವಾ? ಆದ್ರೂ ರಶ್ಮಿಗ್ ತಾಳಿ ಕಟ್ತಿಯಲ್ಲ, ಅವಾಗ ನಿನ್ಗೆ ನನ್ ನೆನ್ಪಾಗ್ಲಿಲ್ವಾ ಆ ಮಾತು? ಬೇಬಿ, ಈ 90s ಕತೆ ಎಲ್ಲ ಹೇಳ್ಬೇಡ, ಬಿಟ್ಬಿಡು. ಆದ್ರೂ ಬೇಬಿ, ಆ ಮೂಟೆನೆ ಬಂದು ಸೈನ್ ಹಾಕಿ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳವಳೆ, ಕರೆಕ್ಟಾ? ಇವಾಗ ನೀನೇ ಯೋಚನೆ ಮಾಡು, ಆ ಮೂಟೆ ಬರೋಷ್ಟರಲ್ಲಿ ನಾನು ನಿನ್ಗೆ ಏನಾರು ತಾಳಿ ಕಟ್ಟಿದ್ರೆ ಆಗವಳು ನಾನ್ ಸೈನ್ ಹಾಕಕ್ಕಿಂತ ಮುಂಚೆನೆ ನೀನ್ ತಾಳಿ ಕಟ್ಟಿದ್ಯಾ, ನಾನ್ ನಿನಗ್ ಡೈವರ್ಸ್ ಕೊಡಲ್ಲ ಅನ್ಬಿಟ್ರೆ ಈ ಪ್ಲಾನು ಪ್ಯಾನ್ ಇಂಡಿಯಾ ಆಗೋಯ್ತದೆ. ಬೇಡ, ಅದಕ್ಕೆ ಹೇಳ್ತಿದ್ದೀನಿ ಕೇಳು. ನನ್ ಮಗ್ನೆ ಲೆಕ್ಚರ್ ಕೊಡ್ತಿದ್ಯಾ? ನೋಡು, ಅವಳೇನಾರು ಬರ್ದೆಲೆ ನಮ್ನ ಯಾಮಾರ್ಸ್ಬೇಕಲ್ಲ, ತಾಳಿ ಕಟ್ಸ್ಕೊಳ್ದೆ ನೀನ್ ನಮ್ ಮನೆಗ್ ಹೋಗಕ್ಕೆ ಬಿಡಲ್ಲ ನಾನು. ಇಲ್ಲ ಇಲ್ಲ, ನನಗೇನೋ ಬತ್ತಳೆ ಅಂತಾನೆ ಅನ್ಸುತ್ತೆ. ಲೋ, ಸೀರೆ ಕಂಡ ತಕ್ಷಣ ಒಳ್ಳೆಯವ್ರು ಅನ್ಕೋಬಾರ್ದು. ಮತ್ತೆ ನಿಂತರ ಸ್ಕಿನ್ ಫಿಟ್ ಸ್ಲೀವ್ಲೆಸ್ ಚೂಡಿದಾರ್ ಹಾಕೋರ್ನ ನಂಬೇಕು ಅಂತ್ಯಾ ಬೇಬಿ? ಯಾಕೋ ಅವಳು ನಮ್ನ ಯಾಮಾರ್ಸ್ತಿದ್ದಾಳೆ ಅನ್ಸುತ್ತೆ ಸೀನಾ. ನನ್ಗೇನೋ ಬತ್ತಳೆ ಅಂತಾನೆ. ಆಗಳ ಹೇಳ್ತಿದ್ದಾಗೆ ಬತ್ತವಳು ನೋಡು, ನನ್ ಬೋಲ್ವಂತದ ಹೆಂಡ್ತಿ. ಅಲ್ಲೋಡು, ನಮ್ ಟಿಪ್ಪರ್ ಗಾಡಿ ಹೆಂಗೆ ಗುಡ್ಡು ಗುಡ್ಡು ಅಂತ ಬತ್ತೈತೆ. ನಮ್ ಮೂಟೆ ಮಾತ್ ಕೊಟ್ಮೇಲೆ ತಪ್ಪಿಲ್ಲ, ಅವಳು ಇಟ್ಟು ಗುರಿ ಬಿಟ್ಟು ಬಾಣ ತಪ್ಪಿಲ್ಲ. ಅವಳು ತುಪ್ಪದ ಬೆಡಗೆ ಲೀಟರ್ ಗಟ್ಲೆ ತುಪ್ಪ ತಿಂದು ಬೆಳೆದಿರೋ ಹುಡುಗಿ. ಸಾರಿ ಪಿಂಕಿ, ಸಾರಿ ಸೀನಾ. ಅದು ಬಸ್ ಬರೋದೇ ತುಂಬಾ ಲೇಟ್ ಆಗೋಯ್ತಾ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅದು ಅಲ್ದೆ ಅವ್ನು ದೂರದಲ್ಲಿ ಬೇರೆ ನಿಲ್ಸ್ಬಿಟ್ಟ. ಅಲ್ಲಿಂದ ಓಡ್ಕೊಂಡು ನಡ್ಕೊಂಡು ಬರೋಷ್ಟೇ ಎಷ್ಟು ಲೇಟ್ ಆಗೋಯ್ತು. ತುಂಬಾ ಸುಸ್ತಾಗೋಯ್ದೆ. ಒಂಚೂರು ನೀರೇನಾದ್ರಿ? ನೀರ್ ತಾನೆ ತಗೋಬರ್ತೀನಿ. ನಿಂತ್ಕೊಳೋ. ಏಯ್ ಬಂದೆ ತಾನೆ, ಸಾಕ್ ನಿಲ್ಸೆ ನಿನ್ ಡ್ರಾಮಾನ. ಬಂದು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕು, ನಮ್ ದಾರಿಯಿಂದ ಹೊರಟೋಗು. ಸರಿ ಬನ್ನಿ. ಏಯ್ ನಾನು ಒಳಗ್ ಬರಲ್ಲ. ಬೇಬಿ, ನೀನು ಒಳಿಗ್ ಬಾ, ನಾವು ಮುಂದೆ ನ್ಯೂಲಿ ಮ್ಯಾರಿಡ್ ಕಪಲ್ ಆಗೋರು, ಬಾ. ಬದುಕಿದ್ರೆ ನೆಮ್ಮದಿಯಾಗಿ ಗಂಡನ ಜೊತೆ ಬದುಕಬೇಕು. ಇವಳು ಕರ್ಮ ನನಗೆ ಸುತ್ಕೊಳ್ಳೋದು ಬೇಡ. ಅವಳ ಕರ್ಕೊಂಡೋಗಿ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡು ಕರ್ಕೊಂಬ, ನಾನು ಇಲ್ಲೇ ನಿಂತಿರ್ತೀನಿ. ಬಂದಿರೋದೇ ಅದಕ್ಕಲ್ವಾ? ಸರಿ ಮಾತಾಡಿದ್ದೀನಿ, ಬಾ. ಆ ಭಯ ಇರ್ಲಿ ಬೇಬಿ. ಈಗ ಮ್ಯಾರಿಡ್ ಮ್ಯಾನ್ ಆಗಿ ಒಳಗೋಯ್ತೀನಿ, ಆಚೆ ಬರ್ತಾ ಭರ್ಜರಿ ಬ್ಯಾಚುಲರ್ ಆಗಿ ಬರ್ತೀನಿ. ನನ್ ರಾಜ, ಮೊದ್ಲಿ ಕೆಲಸ ಮುಗಿಸು. ಮುಗಿಸ್ತೀನಿ, ಬರೋ ತನಕ ಹೋಗೋ ಸುಮ್ನೆ. ನಡಿ ಒಳಗೆ. ಹೋಗ್ತಾ ಇದೀನಿ ಬೇಬಿ, ಅವ ಇಟ್ಟಿದ್ದೀನಿ. ರೆಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ